ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲ್ ಆನ್ ಥ್ರಾಟಲ್. ಸೊ ಇದು ನಮ್ಮ ರಿಪಬ್ಲಿಕ್ ಡೇ ರೈಡ್ ಕಾನ್ವಾಯ್. ಎಲ್ಲ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 40 ಬೈಕ್ ಬಂದಿದ್ದಾವೆ. ಆ್ಯಂಡ್ ದಿಸ್ ಈಸ್ ಆರ್ಗನೈಸ್ಡ್ ಬೈ ದ ರೀಕಾಯ್ಲ್. ಇಟ್ಸ್ ಅ ರೈಡಿಂಗ್ ಕಮ್ಯುನಿಟಿ. ಗೋ ಚೆಕ್ ಔಟ್ ದ ಇನ್ಸ್ಟಾಗ್ರಾಮ್ the.recoil. There were lot of bikes, 150cc to 1000 plus cc. So ಆಲ್ ರೈಡರ್ಸ್ ವರ್ ಟ್ರೀಟೆಡ್ ಈಕ್ವಲಿ. ನಾನು ಈ ರೀತಿ ಕಮ್ಯುನಿಟಿ ಪಾರ್ಟ್ ಆಗಿ ರೈಡ್ ಹೋಗ್ತಾ ಇರೋದು ಮೊದಲನೇ ಟೈಮು. ಆ್ಯಂಡ್ ದಿಸ್ ವಾಸ್ ಅ ಲಾರ್ಜ್ ಕಾನ್ವಾಯ್ ಆ್ಯಸ್ ವೆಲ್. ಸೊ ಅವರ್ ರೈಡ್ ಸ್ಟಾರ್ಟೆಡ್ ಇನ್ ಮಾಗಡಿ ರೋಡ್ ಸ್ಪಿನ್ ಸಲೂನ್ ಲೊಕೇಶನ್. ಆ್ಯಂಡ್ ದಿಸ್ ರೈಡ್ ವಾಸ್ ಕೈಂಡ್ ಆಫ್ ಕೋ-ಅಸೋಸಿಯೇಟೆಡ್ ಬೈ ದೆಮ್ ಆ್ಯಸ್ ವೆಲ್. ಸೊ ನಾವು ನಮ್ಮ ಅರ್ಲಿ ಮಾರ್ನಿಂಗ್ 5:30ಗೆ ಫ್ಲ್ಯಾಗ್ ಆಫ್ ಮಾಡಿ ವಿ ಸ್ಟಾರ್ಟೆಡ್ ರೈಡಿಂಗ್ ಇನ್ ಹೈದ್ರಾಬಾದ್ ಹೈವೇ. So Hyderabad highway is one of the most beautiful highways exiting Bangalore, and this is kind of a rider's paradise road. Okay, you will get to meet lot of riders in this road. Penukonda approximately 160 to 180 ಕಿಲೋಮೀಟರ್ ಇದೆ. ಸೊ ಈ ಡಿಸ್ಟೆನ್ಸ್ನ ನಾವು ಕವರ್ ಮಾಡೋದಕ್ಕೆ ವಿ ಹ್ಯಾಡ್ ಪ್ಲ್ಯಾಂಡ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಇನ್ ದ ಮಿಡ್. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 40 to 50 ಕಿಲೋಮೀಟರ್ ಹಿಂದೆ ವಿ ಹ್ಯಾಡ್ ಪ್ಲ್ಯಾನ್ ಟು ಸ್ಟಾಪ್ ಅಟ್ ಅ ರೆಸ್ಟೋರೆಂಟ್. ದಟ್ ವಾಸ್ ಅವರ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಪಾಯಿಂಟ್. ಹಾಗೆ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಕೂಡ ಚೆನ್ನಾಗಿದೆ, ಸೊ ದಟ್ ಆಲ್ ಆಫ್ ಅಸ್ ಕ್ಯಾನ್ ಪಾರ್ಕ್, ಆ್ಯಂಡ್ ಇಟ್ ವಾಸ್ ಅ ಕೈಂಡ್ ಆಫ್ ವೆಲ್ ಆರ್ಗನೈಸ್ಡ್ ಪ್ಲೇಸ್. ಸೊ ನಾವು ಅಪ್ರಾಕ್ಸಿಮೇಟ್ಲಿ ವಿ ಟ್ರಾವೆಲ್ಡ್ ಅರೌಂಡ್ 100 ಕಿಲೋಮೀಟರ್, ಪ್ರಾಬ್ಲಿ ಲೈಕ್ 1.5 hour ತೊಗೊಂತು. ನಾನು ಅರ್ಲಿಯರ್ ಒಂದು ಸರಿ ಪೆನುಕೊಂಡ ಕೂಡ ಹೋಗಿದ್ದೆ. ನೀವೇನಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಚೆಕ್ಔಟ್ ಒನ್ಸ್. ಸೊ ಅಲ್ಲಿ ಪೆನುಕೊಂಡ ಬೇಸಿಕ್ಲಿ ಇಟ್ಸ್ ಅ ರೈಡರ್ಸ್ ಪ್ಯಾರಡೈಸ್ ಆ್ಯಸ್ ವೆಲ್. ಸೊ ಹೇರ್ಪಿನ್ ಕರ್ವ್ಸ್ ಇದೆ, ಆ್ಯಂಡ್ ಇಟ್ಸ್ ಅ ಶಾರ್ಟ್ ಡಿಸ್ಟೆನ್ಸ್ ಲೈಕ್ 3 to 4 ಕಿಲೋಮೀಟರ್ ಹೇರ್ಪಿನ್ ಕರ್ವ್ಸ್ ಇದೆ, ಆ್ಯಂಡ್ ಹಿಸ್ಟಾರಿಕಲ್ ಪ್ಲೇಸ್ ಅದು. ಸೊ ಇಟ್ಸ್ ಅ ನೈಸ್ ಪ್ಲೇಸ್ ಫಾರ್ ಒನ್ ಡೇ ರೈಡ್, ಆ್ಯಂಡ್ ಹೋಗೋದಕ್ಕೆ ಬರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಬ್ಯಾಂಗ್ಳೂರವ್ರಾಗಿದ್ದು ಈ ರೀತಿ ರೈಡಿಂಗ್ ಕಮ್ಯುನಿಟಿನಲ್ಲಿ ನಾನು ರೈಡ್ಸ್ಗೆ ಜಾಯ್ನ್ ಆಗಬೇಕು ಅಂತ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾಲೋ ಮೈ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಅಪ್ಡೇಟ್ಸ್. ಆಲ್ಸೋ there is a community page as well, the recoil. I am mentioning it in description, so adan kuda follow ಮಾಡ್ಕೊಳ್ಳಿ. So this is our lineup: SX 1100, TRK, Aprilia, Enfield, my Airavata, and TRK X. This is Scrambler, Dominar, Harley Davidson, KTM, RTR, KTM, Royal Enfield, Pulsar. What is this one? This is Harley Davidson X400. Something is happening here. What's happening, bro? IC plug has been out. Oops. Okay, it's Aprilia. Say hello everyone. Hello. Happy Republic Day. This is one of the beauty we have. Hayabusa, the classic. I don't know what details about that, but it's a nice bike. And we have Java, and this is something unique I have seen today. Gold KTM. So it's modified. So we have V-Strom, Xpulse HD, and this. Yep, that's our lineup today. ಸೊ ಇದು ಬೇಸಿಕಲಿ ಈ ರೀತಿ ಕಮ್ಯುನಿಟಿನಲ್ಲಿ ನೀವು ರೈಡ್ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಯು ವಿಲ್ ಗೆಟ್ ಟು ಮೀಟ್ ಪೀಪಲ್ who are socially enthusiast about riding.
ಅಂದರೆ ನಿಮ್ಮ ಥರನೇ ಪ್ಯಾಷನ್ ಇರೋರು ಕೂಡ ಯು ವಿಲ್ ಬಿ ಏಬಲ್ ಟು ಮೀಟ್. ಸೊ ಯು ವಿಲ್ ಬಿ ಏಬಲ್ ಟು ಎಕ್ಸ್ಚೇಂಜ್, ಶೇರ್ ನಾಲೆಡ್ಜ್ ಅಬೌಟ್ ಈಚ್ ಅದರ್, ಹೆಲ್ಪ್ ಈಚ್ ಅದರ್, ಮೇ ಬಿ ಪ್ಲ್ಯಾನ್ ಫ್ಯೂಚರ್ ರೈಡ್ಸ್. ಸೊ ಇನ್ ದಿಸ್ ರೈಡ್ ಸ್ಪೆಸಿಫಿಕಲಿ ಇನ್ನೂ 3 TRKs ಬಂದಿತ್ತು ನನ್ನ ಥರ ಸೇಮ್ ಬೈಕ್ಸ್. ಸೊ ಐ ಹ್ಯಾಡ್ ಪೋಸ್ಟೆಡ್ ಇಟ್ ಇನ್ ಅವರ್ ಕಮ್ಯುನಿಟಿ ಗ್ರೂಪ್. ಬೆನೆಲಿ TRK ಅದು ಒಂದು ವಾಟ್ಸಪ್ ಕಮ್ಯುನಿಟಿ ಇದೆ ಗ್ರೂಪು. ಸೊ ಅದರಲ್ಲಿ ಪೋಸ್ಟ್ ಮಾಡಿದ್ದೆ ಆ್ಯಂಡ್ ದೇರ್ ವರ್ ಅದರ್ 4 ಬೈಕ್ಸ್ ಶೋಡ್ ಅಪ್ ಆ್ಯಂಡ್ ಐ ಗೆಟ್ ಟು ಮೀಟ್ ಲಾಟ್ ಆಫ್ ನೈಸ್ ಪೀಪಲ್ ಇನ್ ದಿಸ್ ರೈಡ್. ವಿ ಕಂಟಿನ್ಯೂಡ್ ಅವರ್ ರೈಡ್ಸ್ ಆಫ್ಟರ್ ಬ್ರೇಕ್ಫಾಸ್ಟ್ ಟುವರ್ಡ್ಸ್ ಪೆನುಕೊಂಡ. ಸೊ ನಾವು ಪೆನುಕೊಂಡಾಗೆ ಆಲ್ಮೋಸ್ಟ್ 10-10:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಪ್ಲ್ಯಾನ್ ವಾಸ್ ಟು ರೀಚ್ ಬೈ 9-9:30, ಬಟ್ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಪಿಟ್ ಸ್ಟಾಪ್ಗಳು ಕೊಟ್ಕೊಂಡು, ಸೊ ಬೇಸಿಕ್ಲಿ ರೈಡ್ಸ್ ಆದಮೇಲೆ ಪಿಟ್ ಸ್ಟಾಪ್ಸ್ ಇಲ್ಲದೆ ಇದ್ರೆ ಆಗುತ್ತಾ. ಸೊ ಪಿಟ್ ಸ್ಟಾಪ್ಸ್ ಹಾಕ್ಕೊಂಡು ನೋಡ್ತಾ ಇರ್ಬೋದು ನಮ್ಮ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ, ಹಿಂದ್ಗಡೆ ಬರ್ತಾರೆ ಗಾಡಿಗಳಿಗೆ. ಈ ರೈಡಿಂಗ್ ಆ ಕಮ್ಯುನಿಟಿನಲ್ಲಿ ಜೊತೇಲಿ ಹೋಗೋದ್ರಿಂದ ಏನಂತಂದರೆ ಇಟ್ ಈಸ್ ಅ ಸೆಕ್ಯೂರ್ ವೇ ಆಫ್ ಟ್ರಾವೆಲಿಂಗ್ ಫಾರ್ ಅ ಡೇ. ಏನಂದರೆ ಯು ವಿಲ್ ಗೆಟ್ ಟು ಸೋಷಿಯಲೈಸ್ ವಿತ್ ಅದರ್ ಬೈಕರ್ಸ್ ಆ್ಯಂಡ್ ಆಲ್ಸೋ ಯು ವಿಲ್ ಹ್ಯಾವ್ ಲಾಟ್ ಆಫ್ ಪೀಪಲ್ ರೈಡಿಂಗ್ ವಿತ್ ಯು. ಸೊ ಇಫ್ ಇನ್ ಕೇಸ್ ಈಗ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಜೊತೆ ಇದ್ದಿದ್ದಂಥ ಏಪ್ರಿಲಿಯಾ ಬೈಕ್ದು ಇಟ್ ಸ್ಟಾರ್ಟೆಡ್ ಗಿವಿಂಗ್ ಸಮ್ ಇಶ್ಯೂಸ್ ಆ್ಯಂಡ್ ಆಲ್ ದ ರೈಡರ್ಸ್ ವೆಂಟ್ ಇನ್ ಟು ಹೆಲ್ಪ್ ಇನ್. ಸೊ ಈ ರೀತಿ ದೇರ್ ವಿಲ್ ಬಿ ಅದರ್ ರೈಡರ್ಸ್ ಹೂ ಕ್ಯಾನ್ ಸಪೋರ್ಟ್ ಯು ಆ್ಯಸ್ ವೆಲ್. ಸೊ ಆಫ್ಟರ್ ರೈಡಿಂಗ್ ಆಲ್ ದೀಸ್ ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು 180 to 200 ಕಿಲೋಮೀಟರ್ ಆಗೋಗಿತ್ತು ನನ್ನ ಬೈಕಲ್ಲಿ ಓಡೋನಲ್ಲಿ ಚೆಕ್ ಮಾಡಿದಾಗ. ಸೊ ರೈಡ್ ಆದಮೇಲೆ ವಿ ಫೈನಲಿ ಎಂಡ್ ಅಪ್ ರೀಚಿಂಗ್ ಪೆನುಕೊಂಡ ಫೋರ್ಟ್. ಸೊ ಬೇಸಿಕಲಿ ಪೆನುಕೊಂಡ ಫೋರ್ಟ್ ಏನಿದೆಯಲ್ಲ, ಇಟ್ಸ್ ಆನ್ ಟಾಪ್ ಆಫ್ ಅ ಸ್ಮಾಲ್ ಮೌಂಟೇನ್ ಹಿಲ್. ಓಕೆ, road to get on top of that hill is like this. So basically it's a curvy road ಅಂದರೆ ಹೇರ್ ಪಿನ್ ಬೆಂಡ್ಸ್ ಇದೆ ಆ್ಯಂಡ್ ವಿಷುವಲಿ ಅಪೀಲಿಂಗ್ ಆಗಿದೆ. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಹಿಯರ್. ಸೊ ಈಗ ಇರೋ ವೆದರ್ಗೆ ಲಾಸ್ಟ್ ಟೈಮ್ ನಾನು ಹೋಗಿದ್ದಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಹಿಲ್ ಸ್ಟೇಷನ್. ಆ್ಯಕ್ಚುಲಿ ಫುಲ್ ಫಾಗ್ ಫಿಲ್ ಆಗೋಗಿತ್ತು. ಬಟ್ ಆ ವ್ಲಾಗ್ ಏನಾದರೂ ನೀವು ನೋಡಿಲ್ಲ ಅಂದರೆ ಯು ಕ್ಯಾನ್ ಗೋ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಚೆಕ್ಔಟ್ ಪೆನುಕೊಂಡ ರೈಡ್. ಸೊ ಈ ರೈಡಲ್ಲಿ ಐ ಎಂಜಾಯ್ಡ್ ದ ಹೇರ್ ಪಿನ್ ಕರ್ವ್ಸ್ ಅಗೇನ್. ಐ ಎಂಜಾಯ್ ರೈಡಿಂಗ್ ಇನ್ ದೀಸ್ ಟೈಪ್ ಆಫ್ ರೋಡ್. ಸೊ ಈ ರೋಡ್ಸ್ ಏನು ಗೊತ್ತಾ, ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಆಲ್ ಇಂಡಿಯಾ ರೈಡ್ ಮಾಡಿರೋದ್ರಿಂದ ಈ ರೀತಿ ತುಂಬ ರೋಡ್ಸ್ ನೋಡಿದ್ದೀನಿ ಆ್ಯಂಡ್ ದಿಸ್ ಈಸ್ ಲೈಕ್ ಫೀಲ್ಸ್ ಲೈಕ್ ನಥಿಂಗ್. ಯಾಕಂದರೆ ಇಟ್ಸ್ ಲೈಕ್ ವೆರಿ ಶಾರ್ಟ್ ಡಿಸ್ಟೆನ್ಸ್, ಒಂದು 4 to 5 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಆ 5 ಕಿಲೋಮೀಟರ್ಸು ಏನು ಫೀಲ್ ಆಗೋದೇ ಇಲ್ಲ. ಯಾಕಂದರೆ ಇಫ್ ಯು ಗೋ ಟು ಮನಾಲಿ ಆರ್ ಕೇದಾರ್ನಾಥ್, ಚಮೋಲಿ ಡಿಸ್ಟ್ರಿಕ್ಟ್ ಆ್ಯಂಡ್ ಅಥವಾ ಈ ವೆಸ್ಟರ್ನ್ ಘಾಟ್ಸೇ ಆಗಿರ್ಬೋದು, ಸೊ ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಈ ಥರ ರೋಡ್ಸೇ ಇರುತ್ತಲ್ಲಿ ಆ್ಯಂಡ್ ಇಟ್ ಫೀಲ್ಸ್ ಸೋ ಗುಡ್ ಟು ರೈಡ್ ಇನ್ ದೋಸ್ ರೈಡ್ಸ್. ಅಂದರೆ ಆ ರೋಡ್ಸು ನನಗೆ ಈ ರೋಡ್ಸ್ನ ಸ್ಪಾಯ್ಲ್ ಮಾಡಿದೆ. ಬಟ್ ಐ ರಿಯಲಿ ಎಂಜಾಯ್ ರೈಡಿಂಗ್ ಇನ್ ದೀಸ್ ಟೈಪ್ಸ್ ಆಫ್ ರೋಡ್. ಇಫ್ ಯು ವಾಂಟ್ ಟು ಪ್ಲ್ಯಾನ್ ಅ ವೀಕೆಂಡ್ ರೈಡ್, just don't worry about it. Just go back to the recoil page. So there will be post related to the upcoming rides. So just register yourself and join us. So it's that simple. Okay, ಸೊ ನಾವು ಇಷ್ಟು ಸಕ್ಕತ್ತಾಗಿರೋ ಹೈದ್ರಾಬಾದ್ ಹೈವೇನಲ್ಲಿ ಬಂದು ಫೈನಲಿ ಪೆನುಕೊಂಡ ಕವರ್ ಮಾಡಿಕೊಂಡು ಮೇಲೆ ರೀಚ್ ಆದ್ವಿ ಡೆಸ್ಟಿನೇಷನ್ನ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 10 to 15 ಹೇರ್ ಪಿನ್ ಬೆಂಡ್ಸ್ ಏನೋ ಇದೆ ಅಷ್ಟೇ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಮೇಲೆ ಬಂದಮೇಲೆ ಯು ವಿಲ್ ಫೈಂಡ್ ಸಮ್ ಹಿಸ್ಟಾರಿಕಲ್ ಟೆಂಪಲ್ಸ್, ಬ್ರೋಕನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆಲ್. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ದೇರ್ ವಾಸ್ ಫುಲ್ ಫಾಗ್ ಇತ್ತು, ಬಟ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟು ಇದನ್ನು. ಬಟ್ ಈ ಟೈಮ್ ಏನಾಯಿತು, ವಿ ಡಿಡ್ ಎಕ್ಸ್ಪ್ಲೋರ್ ದ ಪ್ಲೇಸ್. ಅಂದರೆ ಇಲ್ಲಿ ಏನೇನು ನೋಡ್ಬೋದು ಅಂತ. ಇಲ್ಲಿ ಲೆಫ್ಟಲ್ಲಿ ನೋಡಿದ್ರೆ ನಿಮಗೆ ಗೋಪುರ ಕಾಣ್ತಿದೆ. ಸೊ ಫಸ್ಟ್ ಥಿಂಗ್ ಇಲ್ಲಿ ಇರುವಂಥ ಗೋಪುರ ಆಗಿರ್ಬೋದು ಆ್ಯಂಡ್ ಸುತ್ತಮುತ್ತ ಇರುವಂಥ ಬೆಟ್ಟಗಳು ನೋಡ್ಬೋದು. ಹಾಗೆ
ಇಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ಒಂದು ಲೇಕ್ ಸಿಗುತ್ತೆ, ಹಾಗೆ ಓಲ್ಡ್ ಕನ್ಸ್ಟ್ರಕ್ಷನ್ಸ್ ಸಿಗುತ್ತೆ. ದಿಸ್ ವಾಸ್ ಒನ್ ಆಫ್ ದ ಪ್ಲೇಸ್ ನೂರಾರು ವರ್ಷಗಳ ಹಿಂದೆ ಜನಗಳು ಇರ್ತಿದ್ರು. ಇದು ಒಂದು ಫೋರ್ಟ್ ಆಗಿತ್ತು. ಸೊ ಹೀಗೆ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಮುಂದೆ ಸ್ಟ್ರೇಟ್ ಹೋದ್ವಿ. ಈಗ ಕಾಣಿಸ್ತಾ ಇರೋ ರೋಡ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ರೋಡ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ. ಬಟ್ ನಮ್ಮ ಎಕ್ಸ್ಪಲ್ಸ್ ಹುಡುಗರು ಬಿಡಬೇಕಲ್ಲ. ಸೊ ಹೋಗಿ ಚೆಕ್ ಮಾಡೋಣ. ತಗಲಿಗೆ ಹಾಕೊಂಬಿಟ್ಟವ್ರ ಇಲ್ಲೇ ನುಗ್ಗಿಸ್ಕೊಂಬಂದ್ರು. ಇಲ್ಲ ನಮ್ಗೆ ಓಕೆ ಅಲ್ಲೆಲ್ಲ ಚುಸ್ಕೊಳ್ಳುತ್ತೆ. ಓಕೆ ಇಷ್ಟೇನಾ ಯೂಟರ್ನಾ? ಓಕೆ ಆಯ್ತಾ? ಆರಿಸ್ತೀರಾ ನೋಡಿ. ಬನ್ನಿ ಹೋಗೋಣ. ಜಾಕೆಟ್ ಇರೋದು ಎಂತಕ್ಕೆ? ದಿಸ್ ಈಸ್ ಪೆನುಕೊಂಡ ಫೋರ್ಟ್ ಎಂಟ್ರೆನ್ಸ್ ಅಂತೆ. ಇಲ್ಲೆಲ್ಲ ಅಂಗಡಿಗಳು ಹಾಕೋತಿದ್ರು. ಇಲ್ಲೆಲ್ಲ ಅಂಗಡಿಗಳು ಹಾಕೋತಿದ್ರು ಲೈನಕ್ಕೆ. ಅದಕ್ಕೆ ನಾವು ಎಂಟ್ರೆನ್ಸ್ ಕಂಡ ಗಾಡಿನ. ಸೊ ಹಿಂಗೆ ಒಂದು 3-4 ಕಿಲೋಮೀಟ್ರ್ ಹೋಗ್ಬಿಟ್ರೆ ಡೈರೆಕ್ಟ್ ಸ್ವರ್ಗದ ಪಾಲೆ. ಡೈರೆಕ್ಟ್ ಒಳಗಡೆ ರಾಜಸ್ಥಾನಕ್ಕೆ ಹೋಗ್ತೀವಿ. ನೋ ಡೌಟ್. ಸೊ ಈಗ ಪೆನುಕೊಂಡ ಫೋರ್ಟಲ್ಲಿ ಇದ್ದೀವಿ. ಇವಾಗ ಇಳಿದು ಬಂದಿದ್ದೀವಿ. ಅಂದರೆ ಇಲ್ಲಿ ಟ್ರೆಕ್ಕಿಂಗ್ ಇದೆ ಒಂದು 3-4 ಕಿಲೋಮೀಟರು. ಏನು ಡೆಸ್ಟಿನೇಷನ್ ಅಂತ ಗೊತ್ತಿಲ್ಲ, ನಾನು ಹೋಗಿಲ್ಲ. ಆದರೆ ನಿಮ್ಗೊಂದು ತೋರಿಸ್ತೀನಿ ಬನ್ನಿ. ಇವಾಗ ರೋಡೇ ಇಲ್ಲ ಇಲ್ಲಿ. ನಮ್ಮ ಅಣ್ಣದಿರು ಎಕ್ಸ್ಪಲ್ಸ್ನೇ ತಗೊಂಬಂದವ್ರೆ. ಎಲ್ಲಿವರೆಗೂ ಅಲ್ಲಿ ಎದುರುಗಡೆ ಕಾಣ್ತಿದ್ಯಾ? ಇದು ಫುಲ್ಲು ಮಾಡಿಫೈ ಆಗಿರುವಂಥ KTM. ಆ್ಯಂಡ್ ಎಕ್ಸ್ಪಲ್ಸ್ ಈ ದಾರಿ ಬಂದಿದ್ದು ಹೆಂಗಿದೆ ನೋಡ್ತೀರಾ? ಪೆನುಕೊಂಡ ಫೋರ್ಟ್ ಹತ್ಕೊಳ್ಳೋಕ್ಕೆ ಒಂದು ಬೆಟ್ಟ ಹತ್ತಾ ಇದ್ದೀವಿ. ಎಲ್ಲರೂ ಹತ್ತವ್ರೆ ಫುಲ್ಲು. I tried. Have you seen this view in Penukonda Fort? If you are ever in Penukonda, you can see so many plain surfaces and some betta guddagalu and windmills, and this in the middle of everything. So beautiful view. ಮಧ್ಯದಲ್ಲಿ ಕೊರೆ. ಏನು ಮಾಡೋಣ, ಹಿಂಗೆ ಹಾಳು ಮಾಡೋದು ಪರಿಸರನ. ಓಕೆ, ಐ ವಿಲ್ ಆಸ್ಕ್ ಫಾರ್ ಅ ರಿವ್ಯೂ. ಹೌ ವಾಸ್ ಇಟ್? How was the ride? How was the ride? नहीं तुम बोल यहाँ पे, वीडियो बन रहा है. कैसा रहा? How was it, bro? Perfect, bro. How was the ride? सब बोलो यार कुछ. How was the ride? मुंह से बोलो, मुंह खोलो. ಇವ್ರು ಹೇಳ್ತಾರೆ. ಇವರು बुजा राइडर व्हाट्सअप ಫೇಸ್ಬುಕ್ ट्विटर. that angle, that side I mean.
ನಾವು ಲೈನಪ್ನ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ ಎಲ್ಲ ನಿಲ್ಲಿಸ್ಕೊಂಡು ಒಂದು ಸ್ವಲ್ಪ ರೆವ್ ಸೆಷನ್ ಮಾಡಿದ್ವಿ. ರೆವ್ ಸೆಷನ್ ಹೆಂಗಿತ್ತು ಅಂತ ಕೇಳಿಸ್ಕೊಳ್ಳಿ, ಇವಾಗ ಸ್ವಲ್ಪ ಬರುತ್ತೆ. ಸೊ ಅದಾದಮೇಲೆ ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ. ಸೊ ಪೆನುಕೊಂಡನ ಎಕ್ಸ್ಪ್ಲೋರ್ ಮಾಡಿ ವಿ ಎಂಜಾಯ್ಡ್ ಅ ಲಾಟ್. ಸೊ ಅದು ಮುಗಿಸ್ಕೊಂಡು ಎಲ್ಲ ರೈಡರ್ಸು ಲೈನಪ್ ಮತ್ತೆ ಕಾನ್ವಾಯ್ ಸ್ಟಾರ್ಟ್ ಆಯಿತು ಟುವರ್ಡ್ಸ್ ಅವರ್ ಹೋಮ್ಸ್, ಬ್ಯಾಕ್ ಟು ಅವರ್ ಹೋಮ್ಸ್. ಬಟ್ ನಾವು ಲಂಚ್ ಪ್ಲ್ಯಾನ್ ಮಾಡಿದ್ವಿ, ಅದೇ ಸೇಮ್ ರೆಸ್ಟೋರೆಂಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದ ಪ್ಲೇಸೇ. ಸೊ ವಿ ಡಿಡ್ ಹ್ಯಾವ್ ಅವರ್ ಲಂಚ್ ಆ್ಯಂಡ್ ವೆಂಟ್ ಬ್ಯಾಕ್ ಟು ಅವರ್ ಹೋಮ್ಸ್. ಸೊ ಇದು ನಮ್ಮ ರಿಪಬ್ಲಿಕ್ ಡೇ. ದಿಸ್ ಈಸ್ ಹೌ ಐ ಸ್ಪೆಂಡ್ ಮೈ ರಿಪಬ್ಲಿಕ್ ಡೇ ವಿತ್ ದ ರೈಡಿಂಗ್ ಕಮ್ಯುನಿಟಿ, ದ ರಿಕಾಯ್ಲ್, ಆ್ಯಂಡ್ ಲೈಕ್ 40+ ರೈಡರ್ಸ್. ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಡೇ. ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ಐ ಗಾಟ್ ಟು ಮೀಟ್ ಲಾಟ್ ಆಫ್ ನ್ಯೂ ಪೀಪಲ್ ಆ್ಯಂಡ್ ಇಟ್ ವಾಸ್ ದೀಸ್ ವರ್ ಆಲ್ ವಂಡರ್ಫುಲ್ ರೈಡರ್ಸ್. ಸೊ ಆಲ್ ಟೈಪ್ಸ್ ಆಫ್ ಬೈಕ್ ವಿ ವರ್ ಏಬಲ್ ಟು ಎಕ್ಸ್ಪೀರಿಯನ್ಸ್. ಸೊ ಇಟ್ ವಾಸ್ ಅ ನೈಸ್ ಜರ್ನಿ. ನೀವೇನಾದರೂ ಮೊದಲನೇ ಸರಿ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಗೋ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ನೋಟಿಫಿಕೇಷನ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ share your thoughts in comments. Also feel free to follow me on Instagram for live updates and follow the Recoil for upcoming ride information. Once again, thank you all for watching this video and see you all in next video. Thank you. See you all. Goodbye. Take care.